ಆಗ ನಮ್ಗಳ ಜೊತೆ ಮಾವ ಇದ್ರು. ಅವತ್ತವ್ರು ನನಗೊಂದು ಮಾತು ಹೇಳಿದ್ರು. ಯಾಕೆ ಆರ್ತಿ ತುಂಬ ಬೇಜಾರಲ್ಲಿದೆಯಾ ಅಂತ ಕೇಳಿದ್ರು. ಅದಕ್ಕೆ ನಾನು ಏನು ಹೇಳೋಕ್ಕಾಗಲಿಲ್ಲ. ಯಾಕೆಂದರೆ ಸೂರ್ಯ ಅವರಿಗೂ ನನಗೂ ಮನಸ್ತಾಪ ಆಗಿತ್ತು. ಈ ವಿಷಯ ಮಾವನ ಹತ್ರ ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಸುಮ್ಮನಾದೆ. ಆಗ ಮಾವ, ಇವತ್ತು ನಿಮ್ಮ ಆನಿವರ್ಸರಿ ಅಲ್ವಾ, ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬನ್ನಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಮನೆ ಮುಂದೆ ತುಂಬ ಕೂಗಾಟ ಕೇಳಿಸ್ತು. ನೋಡಿದ್ರೆ ದೇವಸ್ಥಾನದ ರಥ ನಮ್ಮ ಮನೆ ಮುಂದೆ ನಿಂತಿತ್ತು. ಎಲ್ಲರೂ ಏನೋ ಅಪಚಾರ ಆಗಿದೆ ಅಂತೇಳಿ ಮಾತಾಡ್ಕೋತಾ ಇದ್ರು. ಆಗ ಅಮ್ಮ ಬಂದು, ನೀವಿಬ್ರು ಹೋಗಿ ಪೂಜೆ ಮಾಡಿಸ್ಕೊಂಬನ್ನಿ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದ್ರು. ನಾನು ಸೂರ್ಯವ್ರು ಹೋಗಿ ಪೂಜೆ ಮಾಡಿಸ್ಕೊಂಬಂದ್ವಿ. ಪೂಜೆ ಮಾಡಿಸಿದ್ಮೇಲೆ ರಥ ಅಲ್ಲಿಂದ ಸಾಂಗವಾಗಿ ಸಾಕ್ತು. ಇವತ್ತಿಗೂ ಆ ದಿನ ಮರೆಯೋಕ್ಕಾಗಲ್ಲ. ಅವತ್ತು ರಥ ಮುಂದೆ ಹೋಯ್ತು, ಇವರಿಬ್ರು ಒಂದಾದ್ರು. ಇವತ್ತು ಅದೇ ಥರ ಯಾವುದಾದ್ರೂ ಒಂದು ಪವಾಡ ಆದರೆ ಚೆನ್ನಾಗಿರುತ್ತೆ. ಊಟ ಮಾಡಿದ ಕೈಯೇ ಒಣಗೋಯ್ತು. ಹೊರಡಣ್ವಾ? ನಾನು ಲಗೇಜ್ ಕಾರಲ್ಲಿ ಇಟ್ಟಿರ್ತೀನಿ, ನೀನು ಬಾ. 4 ಬ್ಯಾಗ್ ಇದೆ. ಪರಿಹಾರ ಪೂಜೆ ಮಾಡು ಅಂತ ಹೇಳಿದ್ರಿ, ಅದನ್ನು ಮಾಡಿದ್ದೀನಿ. ಆನಿವರ್ಸರಿಗೆ ಇರಬೇಕು ಅಂತ ಹೇಳಿದ್ರಿ, ನಿನ್ನ ಕೈಯಾರ ಅಡುಗೆ ಮಾಡು ಅಂತಲೂ ಹೇಳಿದ್ರಿ. ಎಲ್ಲದೂ ಮಾಡಿದ್ದೀನಿ. ನಿಮ್ಮೆಲ್ರಿಗೂ ಸಂತೋಷ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಇನ್ಯಾವ ಕಾರಣನೂ ಹೇಳಿಬಿಡಿ. ನಾನಿನ್ನು ಹೊರಡ್ತೀನಿ. ಪ್ಲೀಸ್ ರಂಜಿತ್, ಗಟ್ಟಿ ಮನ್ಸು ಮಾಡಿ ಹೊರಟಿದ್ದೀನಿ. ದಯವಿಟ್ಟು ನನ್ನ ತಡಿಬೇಡಿ. ಗೊತ್ತು ನಿಮ್ಮನ್ನು ತಡೆಯೋಕ್ಕಾಗಲ್ಲ ಅಂತ ಗೊತ್ತು. ಅಟ್ಲೀಸ್ಟ್ ಹೊರಗಡೆವರೆಗೂ ಬಿಟ್ಕೊಡೋದಕ್ಕೆ ಬರ್ತೀನಿ, ಪ್ಲೀಸ್, ಇಲ್ಲ ಅನ್ಬಿಡಿ. ಹೌದು ಆರ್ತಿ, ಲಗೇಜ್ನ ಕಾರಲ್ಲಿ ಇಟ್ಟಿರ್ತೀವಿ. ಹೊರಡ್ತೀನಿ. ಆರ್ತಿ, 1 ನಿಮಿಷ, ಫೋನ್ ಯಾರ್ದು ಅಂತ ನೋಡಿಕೊಂಡು ನಿನ್ನ ಜೊತೆ ಬರ್ತೀನಿ. ಹಲೋ, ಹಾಂ, ಓ ರೇವು, ಹಾಂ, ನಾನು ಚೆನ್ನಾಗಿದ್ದೀನಿ. ಹಾಂ, ಕೊಟ್ಟೆ. ಆರ್ತಿ, ಫೋನ್ ತಗೋ. ಫೋನ್ ನನಗ? ನಿನಗೆ ಆ್ಯನಿವರ್ಸರಿಗೆ ವಿಶ್ ಮಾಡೋದಕ್ಕೆ ಫೋನ್ ಮಾಡಿದ್ದಾನೆ ಅನ್ಸುತ್ತೆ. ಹಲೋ, ಥ್ಯಾಂಕ್ಸ್. ನೀವು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. 1 ನಿಮಿಷ ಕೊಟ್ಟೆ. ಹಲೋ, ಹಾಂ, ಥ್ಯಾಂಕ್ಸ್ ಕಣೋ. ಹಾಂ, ಕೊಟ್ಟೆ. ನೋಡಿ, ಹೇಳಿ. ಏನು, ನೀವಿಲ್ಲಿಗೆ ಬರ್ತಾ ಇದ್ದೀರಾ? ಏನು, ನಿಮ್ಮ ಮಗಳು ಅನುಷ್ಕನೂ ಕರ್ಕೊಂಡು ಬರ್ತಾ ಇದ್ದೀರಾ? ಅದು
ನೀವಿಬ್ಬರು ನಾಡಿದ್ದೆ ಹೊರಟು ಬರ್ತಾ ಇದ್ದೀರಾ? ಅಯ್ಯೋ, ನಾನು ಹಾಗೆ ಹೇಳಿಲ್ಲ. ನೀವು ಬನ್ನಿ, ನೀವು ಬರೋದ್ರಿಂದ ನಮಗೆ ಸಂತೋಷನೇ. ನಾವು ಕಾಯ್ತಾ ಇರ್ತೀವಿ, ಬನ್ನಿ. ರೇವಣ್ಣ ಅವ್ರ ಮಗಳು ಅನುಷ್ಕಾ ಸೈಕಾಲಜಿ ಓದ್ತಾ ಇದ್ದಾಳಂತೆ. ಇಂಡಿಯನ್ ಮ್ಯಾರೇಜ್ ಸಿಸ್ಟಮ್ ಆ್ಯಂಡ್ ಜಾಯಿಂಟ್ ಫ್ಯಾಮಿಲಿ ಅನ್ನೋ ವಿಷಯದ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದಾಳಂತೆ. ಅವಳು ರಿಸರ್ಚ್ ಮಾಡೋದು ನಮ್ಮ ಫ್ಯಾಮಿಲಿ ಮೇಲೆ. 1 ತಿಂಗಳು ಇಲ್ಲೇ ಇರೋದಕ್ಕೆ ಬರ್ತಾ ಇದ್ದಾರೆ. ಅದು ನಾಡಿದ್ದೆ ಹೊರಟು ಬರ್ತಾ ಇದ್ದಾರಂತೆ. ಯಾರಾದ್ರೂ ಬರ್ಲಿ, ಯಾರಾದ್ರೂ ಹೋಗ್ಲಿ, ನಮ್ಮ ಪಾಡಿಗೆ ನಾವು ಹೋಗೋಣ ಬಾಮ. ನಿನಗಿದೆಲ್ಲ ಅರ್ಥ ಆಗಲ್ಲ ಅದಿ. ಅವಳು ಬರ್ತಾ ಇರೋದು ನಮ್ಮ ಫ್ಯಾಮಿಲಿ ರಿಸರ್ಚ್ ಮಾಡೋಕ್ಕೆ, ನಮ್ಮಲ್ಲಿರೋ ಹೊಂದಾಣಿಕೆ ಬಗ್ಗೆ, ಈ ಇಂಡಿಯನ್ ಮ್ಯಾರೇಜ್ ಸಿಸ್ಟಮ್ ಬಗ್ಗೆ. ಹಾಗಾಗಿ ನಾವು 1 ತಿಂಗಳು ಇಲ್ಲೇ ಇರಲೇಬೇಕು. ಏನ್ ತಮಾಷೆ ಮಾಡ್ತಿದ್ಯಾ ನೀನು? ಮೊದ್ಲು ನೋಡು 48 ದಿನ ಅಂದೆ, ಆಮೇಲೆ 1 ದಿನ ಅಂದೆ, ಇವಾಗ 1 ತಿಂಗಳು ಅರ್ಥ ಮಾಡ್ಕೊಳ್ಳೋ. ಅವರಿಗೆ ನಮ್ಮ ಫ್ಯಾಮಿಲಿ ಬಗ್ಗೆ ತುಂಬಾ ಮರ್ಯಾದೆ ಇದೆ, ಗೌರವ ಇದೆ. ಈಗ ಅವ್ರಗಳ ಮುಂದೆ ನಮ್ಗಳಿಗೆ ಮನಸ್ತಾಪ ಆಗಿದೆ ಅಂತ ಗೊತ್ತಾದ್ರೆ ಏನ್ ಅನ್ಕೊಳ್ಳಲ್ಲ? ನಮ್ಮನೆ ಮರ್ಯಾದೆ ತಾನೇ ಹೋಗೋದು. ನನ್ನ ಜೊತೆ ನೀನು ಇರಬೇಕು ಅಷ್ಟೇ. ನನ್ನನ್ನು ಯಾಕಮ್ಮ ಹಠ ಮಾಡಬೇಡ, ಹಠ ಮಾಡಬೇಡ. ನೀನು ನನ್ನ ಜೊತೆಲಿ ಇರ್ತೀಯ ಅಷ್ಟೇ, ಹೇಳ್ದಷ್ಟು ಕೇಳು. ಹೋಯ್ತು, ಎಲ್ಲ ಹಾಳಾಗೋಯ್ತು ಭೈರವಿ ಅಮ್ಮ. ಇಷ್ಟು ದಿನ ನಾವು ಹಾಕಿದ ಪ್ಲಾನ್ ಎಲ್ಲ ಪೂರ್ತಿ ಕಿತ್ಕೊಂಡು ಹೋಯ್ತು. ಛೇ, ಎಲ್ಲ ನಾವು ಅನ್ಕೊಂಡಂಗೆ ಆಗತ್ತೆ ಅಂತ ಎಷ್ಟು ಮೆರಿತಿದ್ದೆ. ಆದ್ರೆ ಈಗ ನಾವು ಹಾಕಿದ ಪ್ಲಾನ್ ಎಲ್ಲ ತಲೆ ಕೆಳಗಾಗಿ ಹೋಯ್ತು. ಏನಾಯ್ತೆ? ಇನ್ನೇನಾಗ್ಬೇಕು? ಏನಾಗೋದಕ್ಕೂ ಇಲ್ಲಿ ಅವಕಾಶನೇ ಇಲ್ಲ. ಹಾಗಾಗಿದೆ ಪರಿಸ್ಥಿತಿ. ಯಾವ್ದಾದ್ರು ಅನಾಥಾಶ್ರಮನೋ ಬೀದಿನೋ ಇದ್ರೆ ಹೇಳಿ, ಹೋಗಿ ತಿರುಪೆ ಎತ್ಕೊಂಡು ಕೂತ್ಕೋತೀನಿ. ಎಲ್ಲಿ ಕಲೆಕ್ಷನ್ ಜಾಸ್ತಿ ಆಗತ್ತೆ ಅಂತ ಹೇಳಿ ಅಲ್ಲಿಗೆ ಹೋಗ್ತೀನಿ. ಏಯ್, ಓವರ್ ಆಕ್ಟಿಂಗ್ ಮಾಡ್ಬೇಡ ಕಣೆ. ಅದೇನಾಯ್ತು ಅಂತ ಹೇಳು. ತೊಲಗದ್ಲ ಆರ್ತಿ? ಎಲ್ಲಿ ತೊಲಗ್ತಾಳೆ? ನನ್ನನ್ ಮನೆಯಿಂದ ಆಚೆ ಹಾಕೋದಕ್ಕೆ 2 ದಿವಸದಲ್ಲಿ. ಏನಾಯ್ತೆ? ಆಯ್ತಲ್ಲ, 48 ದಿವಸದ ಪೂಜೆ ಅದಾದ್ಮೇಲೂ ಹೊರಡ್ತೀನಿ ಅಂತ ಶಂಕ ಊತ್ತಿದಾಳ. ಇವಾಗೇನ್ ಕಾರಣ ಅಂತೆ? ಮತ್ತೆ ಜಾಂಡ ಹೊಡಿದಾಳ? ಅಯ್ಯೋ, ಯಾಕೆ ಕೇಳ್ತೀರಾ ಆ ವಿಚಾರನ? ಮನೆಯಿಂದ ಸೂಟ್ಕೇಸ್ ಆಚೆ ಇಟ್ಲು, ಆ ದಿನ ಕಾರ್ ತೆಗೆದು ರೆಡಿ ಆದ ಅಂತ ನಾನು ಸಂಭ್ರಮ ಪಡ್ತಿದ್ದೆ. ಆದ್ರೆ ಆ ಎಲ್ಲ ಸಂಭ್ರಮಕ್ಕೂ ಬೆಂಕಿ ಬೀಳೋ ಹಂಗೆ ಬಂತು ಒಂದು ಫೋನು. ಫೋನಾ? ಯಾರ್ದೆ ಫೋನು? ಫೋನ್ ಬಂದಿದ್ದಕ್ಕೆ ಆರ್ತಿ ಮನೆಗೆ ಬಂದ್ಬಿಟ್ಲಾ ವಾಪಸ್ಸು? ಅದ್ ಯಾರ್ ಫೋನು ನಾ ಕಾಣೆ ಭೈರವಿಯಮ್ಮ. ಒಟ್ಟಲ್ಲಿ ಅವ್ರು ಮನೆಗೆ ಬರ್ತಾರಂತೆ, ಅವ್ರು ಬರುವಾಗ ಇವಳು ಮನೇಲಿ ಇರ್ಬೇಕಂತೆ. ಅದಕ್ಕೆ ಆದಿಗೆ ಬೇಕಾದ್ರೆ ನೀನ್ ಮನೆಯಿಂದ ಹೊರಗೆ ಹೋಗು, ನಾನು 1 ತಿಂಗಳು ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ಲು. 1 ತಿಂಗಳು ಅಂದ್ರೆ ಮುಗೀತು ಅಲ್ಲಿಗೆ. 1 ವರ್ಷ, 1 ಯುಗ, ಜನ್ಮ ಪೂರ್ತಿ ಇಲ್ಲೇ ಇದ್ದು ಬಿಡ್ತಾಳೆ. ಈ ಮನೆಯಲ್ಲಿ ಇರೋಕೆ ಒಂದಲ್ಲ ಒಂದ್ ದಪ್ಪ ಹುಡುಕ್ತಿದ್ದಾಳೆ. ಏ ಗುಬೆ, ಹಳೆ ಮುದುಕಿ ತರ ಕೊರಗಬೇಡ ಕಣೆ. ಮುದ್ಕಿನ ಹುಡುಗಿನ ಇನ್ನೇನಿದೆ ಜೀವನದಲ್ಲಿ? ಆತ್ಮಹತ್ಯೆ ಮಾಡ್ಕೋಬೇಕಷ್ಟೇ. ಏಯ್, ನೀನೆಲ್ಲ ಆತ್ಮಹತ್ಯೆ ಮಾಡ್ಕೋತ್ಯಾ? ಇನ್ನು 10 ಜನನ್ನ ಕೊಂದು ಬಿಡ್ತೀಯ ನೀನು. ಅಂತವಳು ನೀನು. ಇತ್ತೀಚೆಗೆ ನನ್ನ ಕ್ಯಾರೆ ಅಂದೆ ಏನೇನೋ ನಡೆಸ್ತಿದ್ಯಾ ಅಲ್ವಾ? ಅದಕ್ಕೆ ಹೀಗಾಗಿರೋದು. ಹಾ, ಇರಬಹುದು. ಅದ್ರದೊಂದು ಫೋನ್ ಬರ್ದೆ ಹೋಗಿದ್ರೆ ಆರ್ತಿ ಮನೆಯಿಂದ ಆಚೆ ಹೋಗಿರ್ತಿದ್ಲು. ಛೇ, ಆ ಫೋನ್ ಬಂದಿದ್ದು ಎಲ್ಲ ಹಾಳಾಯ್ತು. ಮೊದಲು ಅಳೋದನ್ನ ನಿಲ್ಸೆ, ಇಲ್ಲ ಅದ್ರ ಕಪಾಳಕ್ಕೆ ಎರಡಾಗ್ತೀನಿ. ಮೊದಲು ಏನಾಯ್ತು ಅಂತ ಹೇಳು. ನಾನು ಹೇಳೋದು ಕೇಳಿಸ್ಕೊಳೆ. ಒಂದು ಫೋನ್ ಬಂದ ತಕ್ಷಣ ಇನ್ನೂ 1 ತಿಂಗಳು ಈ ಮನೇಲಿ ಇರ್ತೀನಿ ಅಂತ ವಾಪಸ್ ಬಂದಿದ್ದಾಳೆ ಅಂದ್ರೆ ಯಾರೋ ಮುಖ್ಯವಾದವ್ರದ್ದೇ ಆ ಫೋನ್ ಇರಬೇಕು. ಅವ್ರು ಬರ್ಲಿ, ಬಂದ್ಮೇಲೆ ಉಳ್ದಿದ್ದ ಆಟ ಆಡೋಣ. ನೀನೇನು ಯೋಚನೆ ಮಾಡ್ಬೇಡ ಕಣೆ. ಹಾಗಂತೀರಾ? ಹೌದು ಕಣೆ. ಸುಲಭಕ್ಕೆ ಈ ಭೈರವಿ ಸೋಲೋದು ಇಲ್ಲ, ಸೋಲು ಒಪ್ಕೊಳ್ಳೋದು ಇಲ್ಲ. ಅದು ನಿನಗೂ ಚೆನ್ನಾಗಿ ಗೊತ್ತಿರಬೇಕು. ಗುರುವಿಗೆ ತಕ್ಕ ಶಿಷ್ಯ ಅಂತ ಮೆರಿತಾ ಇದ್ದೆ. ನೋಡಿಲ್ಲಿ,
ನಾನು ಹೇಳ್ದಾಗ ಕೇಳಿದ್ರೆ ನೀನು ಇನ್ನೊಂದು ವಾರದಲ್ಲಿ ಆ ಮನೇಲಿ ಇಲ್ದಂಗೆ ಮಾಡ್ತೀನಿ ಅವಳನ್ನ. ನೀವಿಬ್ರು ಬೇರೆ ಆಗಲ್ಲ ಅಂತ ಜ್ಯೋತಿಷಿಗಳು ಹೇಳಿದ್ರು, ಅದು ನಿಜ ಆಯ್ತು. ನನಗಂತೂ ತುಂಬಾ ಸಂತೋಷ ಆಯ್ತಪ್ಪ. ರೇವಣ್ಣ ಮತ್ತು ಸೂರ್ಯ ಅವ್ರದ್ದು 30 ವರ್ಷದ ಫ್ರೆಂಡ್ಶಿಪ್. ಈಗ ಅವ್ರ ಮಗಳು ಇಂಡಿಯನ್ ಮ್ಯಾರೇಜ್ ಸಿಸ್ಟಮ್, ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ನಮ್ಮನೆಗೆ ಬರ್ತಾ ಇದ್ದಾಳೆ. ಅವ್ರ ಮುಂದೆ ನಾವು ನಗೆ ಪಾಟ್ಲ ಹಾಕಬಾರ್ದು. ಯಾಕೆಂದರೆ ರೇವಣ್ಣ ನಮ್ಮ ಮನೆತನದ ಮೇಲೆ ತುಂಬ ಅಭಿಮಾನ ಪ್ರೀತಿ ಇಟ್ಟಿದ್ದಾರೆ. ಅಟ್ಲೀಸ್ಟ್ ಅವ್ರು ಬಂದಾಗಲಾದರೂ ನಾವು ಚೆನ್ನಾಗಿದ್ದೀವಿ ಅಂತ ತೋರಿಸ್ಕೋಬೇಕು. ನಾಟಕ ಆಡ್ಕೊಂಡಿರ್ಬೇಕಾ ಇಲ್ಲಿ? ನಾಟಕನೋ ಸುಳ್ಳು ಏನೂ ಗೊತ್ತಿಲ್ಲ, ಆದರೆ ನಾವಿಲ್ಲಿರಬೇಕು, ಅದೇ ಅನಿವಾರ್ಯ. ದಯವಿಟ್ಟು ಅರ್ಥ ಮಾಡ್ಕೊ. ಅದೆಲ್ಲ ಅವನಿಗೆಲ್ಲ ಅರ್ಥ ಆಗುತ್ತೆ. ಹೌದು, ನಾನು ಅನ್ಎಜುಕೇಟೆಡ್, ನೀನ್ ದೊಡ್ಡ ಎಜುಕೇಟೆಡ್ ಅಲ್ವಾ? ಅರ್ಥ ಮಾಡ್ಸೋ, ಅರ್ಥ ಮಾಡ್ಸೋ ಬಾರೋ. ಅದೇ ಇದನ್ನೇ ನಾನು ನಿನ್ಗೆ ಹೇಳ್ತಾ ಇರೋದು. ಅವ್ರುಗಳು ಬಂದಾಗ ನಮ್ಗಳ ಮಧ್ಯೆ ಮನಸ್ತಾಪ ಆಗಿದೆ ಅಂತೇಳಿ ತೋರಿಸ್ಕೋಬಾರ್ದು. ಯಾಕಮ್ಮ ತೋರ್ಸ್ಕೋಬಾರ್ದು? ಇರೋದ್ನ ಹೇಳ ಬಿಡು. ದಯವಿಟ್ಟು ಅರ್ಥ ಮಾಡ್ಕೊ. ಬುದ್ಧಿ ಇಲ್ದವ್ರ ಥರ ಆಡಬೇಡ. ನಮ್ಮ ವೈಯಕ್ತಿಕ ವಿಷಯಗಳನ್ನ 4 ಗೋಡೆಗಳ ಮಧ್ಯೆ ಮಾತ್ರ ಇರಬೇಕು, ಹೊರಗಿನವ್ರಿಗೆ ಗೊತ್ತಾಗಬಾರ್ದು. ಪ್ಲೀಸ್, ಅವ್ರುಗಳು ಬಂದಾಗ ನಾವು ಚೆನ್ನಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ ಅಂತ ತೋರಿಸ್ಕೊಡು. ದಯವಿಟ್ಟು ಹಠ ಮಾಡಬೇಡ. ಈ ಮನೆತನದ ಮರ್ಯಾದೆನ ಉಳಿಸ್ಕೊಡು. ನೀವು ಹೋಗ್ಬೇಕು ಅಂತ ನಾನೇನು ಬಯಸಿರ್ಲಿಲ್ಲ. ನೀವಿಲ್ಲಿರೋದು ನನಗೆ ಖುಷಿನೇ. ನಾನಂತೂ ಸಂತೋಷವಾಗಿರ್ತೀನಿ, ಯಾವ ನಾಟಕನೂ ಆಡ್ಬೇಕಾಗಿಲ್ಲ. ನನಗೂ ಅಷ್ಟೇ. ಈ ಮನೆಯಿಂದ ಹೊರಗಡೆ ಹೋಗ್ಬೇಕನ್ನೋ ಉದ್ದೇಶನೇ ಇರಲಿಲ್ಲ. ಅತ್ತೆ ಮಾವ ಜೊತೆಗಿದ್ದು ನಾವು ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಗೈಡ್ ಮಾಡಬೇಕು, ಅದೇ ನನ್ನ ಆಸೆ. ದಯವಿಟ್ಟು ಎಲ್ಲರೂ ಈ 1 ತಿಂಗಳು ನಮ್ಗಳ ಮಧ್ಯೆ ಭಿನ್ನಾಭಿಪ್ರಾಯ ಇದೆ ಅಂತ ತೋರಿಸ್ಕೋಬೇಡಿ. ನೀವು ದೊಡ್ಡ ಮನಸ್ಸು ಮಾಡದೇ ಇದ್ದಿದ್ರೆ ಇದೆಲ್ಲ ಸಾಧ್ಯ ಆಗ್ತಿರ್ಲಿಲ್ಲ. ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನೀವ್ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ಇದು ನಮ್ಮ ಮನೆ ಮರ್ಯಾದಿನ ನಾವೇ ಉಳಿಸ್ಬೇಕಲ್ವಾ? ಆದರೂ ನಮ್ಮ ಯೋಗಗಳ ಮಧ್ಯೆ ಈ ರೀತಿ ದೊಡ್ಡ ರೀತಿಯಲ್ಲಿ ನಾವು ಯೋಚನೆ ಮಾಡ್ತಿರ್ಲಿಲ್ಲ. ನಿಮಗೆ ಅಪ್ರಿಷಿಯೇಟ್ ಮಾಡಲೇಬೇಕು. ದಯವಿಟ್ಟು ನೀವು ನನ್ನ ಹೋಲ್ಬೇಡಿ. ನಾನು ಯಾವ ಉಪಕಾರನೂ ಮಾಡ್ತಿಲ್ಲ, ಯಾವ ದೊಡ್ಡ ಕೆಲಸನೂ ಮಾಡ್ತಾ ಇಲ್ಲ. ನಾವು ದೊಡ್ಡವರಾಗಿ ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕು. ನಮಗೆ ಎಷ್ಟೇ ಹಿಂಸೆ ಆದರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಹಿಂಸೆ ಆಗಬಾರ್ದು. ಆ ರೀತಿಯಲ್ಲಿ ನಾವು ಬದುಕಬೇಕು. ತಂದೆ ತಾಯಿ ಆದವರು ಮಕ್ಕಳು ಹೀಗಿರಲಿ ಹಾಗಿರಲಿ ಅಂತ ಬಯಸ್ತಾರೆ. ಆದರೆ ನಮ್ಮನೆ ಪರಿಸ್ಥಿತಿ ನೋಡಿದ್ರೆ ಕೈ ಮೀರಿ ಹೋಗಿದೆ. ಅಟ್ಲೀಸ್ಟ್ ಅವ್ರುಗಳ ಮುಂದಾದರೂ ನೀವಿಬ್ರು ಅಣ್ಣ ತಮ್ಮಂದಿರ್ತಾರ ಪ್ರೀತಿಯಿಂದ ಇದೀರಿ ಅಂತ ತೋರಿಸ್ಕೊಳ್ಳಿ. ದಯವಿಟ್ಟು ನಮ್ಮ ಮರ್ಯಾದೆನ ಉಳಿಸ್ಕೊಡಿ. ಅವ್ರು ಬರ್ತಾರೆ, ಇಲ್ಲಿರ್ತಾರೆ ಅನ್ನೋದಕ್ಕೆ ನಾವು ಪ್ರೀತಿಯಿಂದ ಇರೋದಲ್ಲ, ಸದಾ ಹೀಗೆ ಇರ್ಬೇಕಲ್ವಾ? ಹೊಂದಾಣಿಕೆಯಿಂದ ಇದೀವಿ ಅಂತ ತೋರಿಸ್ಕೊಳ್ಳೋದ್ರ ಬದಲು ಅದು ನಿಜ ಆಗ್ಲಿ ಅನ್ನೋದೇ ನನ್ನ ಆಸೆ. ರೇವಣ್ಣ ಅವ್ರ ಮಗಳು ಬರ್ತಾಳೆ ಅಂತ ನಾವು ಹೊಂದ್ಕೊಂಡಿರ್ತೀವಿ ಅಂತ ಅನ್ಕೊಂಡಿದೀವಿ. ಯಾವುದೇ ಕಾರಣಕ್ಕೂ ಜಗಳ ಆಡೋದು ಬೇಡ. ಈ 1 ತಿಂಗಳು ನಾವು ಯಾರು ಜಗಳ ಆಡಲ್ಲ, ಅನ್ಯೋನ್ಯವಾಗಿರ್ತೀವಿ ಅಂತ ಮಾತು ಕೊಡಿ.
ಆದಿ, ನಾಳೆ ನಮ್ಮ ಮನೆಗೆ ಇಬ್ರು ಗೆಸ್ಟ್ ಬರ್ತಿದ್ದಾರೆ. ಯಾರಾದ್ರೂ ಬರ್ಲಿ ಯಾರಾದ್ರೂ ಹೋಗ್ಲಿ, ನಮಗೇನ್ ಸಂಬಂಧಪಟ್ಟಿದ್ಯಾ? ಸಂಬಂಧ ಪಟ್ಟಿದ್ದಕ್ಕೆ ಕಣೋ ಹೇಳ್ತಾ ಇರೋದು. ನಮಗ್ ಸಂಬಂಧಪಟ್ಟಿರೋರು ಯಾರು ಬರ್ತಾ ಇದಾರೆ? ಡೈರೆಕ್ಟ್ ಆಗಲ್ಲ, ಆದ್ರೆ ಮಾವನ್ ಫ್ರೆಂಡ್ ರೇವಣ್ಣ ಮತ್ತೆ ಅವ್ರ ಮಗಳು ಅನುಷ್ಕಾ ಬರ್ತಿದ್ದಾರೆ. ಅನುಷ್ಕಾ ಸೋಷಿಯಾಲಜಿಯಲ್ಲಿ PhD ಮಾಡ್ತಿದ್ದಾಳೆ. ಅದಕ್ಕೆ ಜಾಯಿಂಟ್ ಫ್ಯಾಮಿಲಿನ ಅಬ್ಸರ್ವ್ ಮಾಡ್ಬೇಕಂತೆ. ಜಾಯಿಂಟ್ ಫ್ಯಾಮಿಲಿ ಸುಖ ದುಃಖ ಅದ್ರ ಪ್ರಾಬ್ಲಮ್ಸ್ ಏನು ಅಂತ ಅವ್ರು ರಿಸರ್ಚ್ ಮಾಡಿ ರಿಪೋರ್ಟ್ ಮಾಡ್ಬೇಕಂತೆ. ಅಯ್ಯೋ, ಏನಾದ್ರೂ ಮಾಡ್ಕೊಳ್ಳಿ ಬಿಡ. ಏನಾದ್ರು ಮಾಡ್ಕೊಳ್ಳಿ ಅಂದ್ರೆ ಏನು? ಅವರು ರಿಸರ್ಚ್ ಮಾಡಕ್ ಬರ್ತಿರೋದು ಈ ಮನೆನ, ನಾವು ಈ ಮನೆ ಸದಸ್ಯರು, ಅದನ್ನ ತಿಳ್ಕೊ. ಯಾರು ಹೇಳಿದ್ದು ನಾವ್ ಈ ಮನೆ ಒಂದ್ ಭಾಗ ಅಂತ? ಖಂಡಿತ ಇಲ್ಲ, ನಾವು ಅವ್ರಗಳ ತರ ಗೆಸ್ಟು ಅಷ್ಟೇ. ಅದು ನೀನ್ ತಿಳ್ಕೊಂಡಿರೋದು. ಆದ್ರೆ ಹೊರಗಡಿನ ಪ್ರಪಂಚಕ್ಕೆ ನೀನ್ ಈ ಮನೆ ಮಗ, ನಾನ್ ಈ ಮನೆ ಸೊಸೆ. ಅದಕ್ಕೆ ಅತ್ತೆ ಅವ್ರ ಮುಂದೆ ಡೀಸೆಂಟ್ ಆಗಿ ನಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅಮ್ಮ ನನಗೇನು ಹೇಳಿಲ್ಲ. ಆದಿ, ಸೊಸೆಂದಿರಿಗೆ ಹೇಳಿದ್ದಾರೆ ಗಂಡಂದಿರ್ ಕಿವಿ ಹಿಂಡಿ ಜಗಳ ಮಾಡ್ಬಿಡಿ ಅಂತ ಹೇಳಿ ಅಂತ. ನಾನೆಲ್ಲ ಜಗಳ ಮಾಡ್ತೀನಿ? ಅವ್ನ್ ಶುರು ಮಾಡ್ತಾನೆ, ನಾನು ಮುಂದುವರ್ಸ್ತೀನಿ ಅಷ್ಟೇ. ಮುಂದುವರಿಬಾರ್ದಂತಾನೆ ಅತ್ತೆ ಹೇಳ್ತಿರೋದು. ನನಗೆ ಯಾಕೆ ಹೇಳ್ತೀರಾ? ಶುರು ಮಾಡೋನು ಅವನಿಗೆ ಗೊತ್ತಿರಬೇಕು. ಶುರು ಮಾಡೋದ್ ಮಾತ್ರ ಅಲ್ಲ, ಅದನ್ನ ಮುಂದುವರ್ಸೋದು ತಪ್ಪೆ. ಇವಾಗ ಏನ್ ಮಾಡ್ಬೇಕು ನಾನು? ಏನೂ ಇಲ್ಲ, ನಾವು ಅವ್ರ ಮುಂದೆ ನಗ್ನಗ್ತಾ ಇರ್ಬೇಕು. ನಾವು ಈ ಮನೆ ಭಾಗ ಅನ್ನೋ ತರ ನಡ್ಕೋಬೇಕು. ಈ ಮನೆ ಮರ್ಯಾದೆ ಕಾಪಾಡ್ಬೇಕು. ಈ ಮನೆ ಮರ್ಯಾದೆ ಕಾಪಾಡೋಂತ ನನ್ಗೇನು ಇಲ್ಲ. ಅತ್ತೆ ಈ ಮನೆ ಸೊಸೆ ಅಲ್ವಾ? ನೀನೀಗ ಆಡಿದ್ರೆ ನೋಡಿ ನಿಮ್ ಮಗ ಹೇಗ್ ಆಡ್ತೀರಾನಂತ ಅತ್ತೆಗೆ ಹೇಳೋದು. ಆಯ್ತು, ಅಮ್ಮನ್ಗೋಸ್ಕರ ಒಪ್ಕೋತೀನಿ. ಸರಿ, ನೀನ್ ಯಾವ್ದೇ ಕಾರಣಕ್ಕೂ ನಾನ್ ಹಾಕಿದ ಗೆರೆ ದಾಟ್ಬಾರ್ದು. ನೀನೇನೆ? ನೀನ್ ಹಾಕೋ ದರನ ದಾಟೋದಕ್ಕೂ ಈ ಮನೆ ಮರ್ಯಾದೆನ ಕಾಪಾಡೋದಕ್ಕೂ ಏನ್ ಸಂಬಂಧ? ನಾನು ಅತ್ತೆ ತರ ಈ ಮನೆ ಸೊಸೆನೆ. ಓಹೋ, ನೀವುಗಳೆಲ್ಲ ಸೇರ್ಕೊಂಡು ಎಲ್ಲಾ ಗಂಡಸರು ಲಾಕ್ ಮಾಡ್ಬಿಡ್ತೀರಾ. ಮೊದ್ಲೇ ಈ ಮನೆ ಗಂಡಸರಿಗೆ ಹಕ್ಕಿಲ್ಲ, ಕೈ ಕಟ್ಟಿ ಬಾಯಿ ಮುಚ್ಚಿಸಿ ಮೂಲೆಯಲ್ಲಿ ಕೂರ್ಸ್ಬಿಡ್ತೀರಾ. ಕೂತ್ಕೋತೀನಿ ಅಂತ ಒಪ್ಕೊಂಡಿಯಲ್ಲ, ತುಂಬಾ ಥ್ಯಾಂಕ್ಸ್. ಅತ್ತೆ ಮಾವ ಈ ವಿಷಯದ ಬಗ್ಗೆ ಇಷ್ಟು ಸೀರಿಯಸ್ ಆಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಪ್ಪಂಗಂತೂ ರೇವಣ್ಣ ಅಂಕಲ್ ತುಂಬ ಕ್ಲೋಸು. ಎಷ್ಟೋ ವರ್ಷಗಳಿಂದ ಅಪ್ಪಂಗೆ ಅಡ್ವೈಸ್ ಮಾಡ್ತಾ ಬಂದಿದ್ದಾರೆ. ಅಪ್ಪನೂ ಅಷ್ಟೇ, ಅವರು ಒಂದು ಮಾತನ್ನು ತೆಗೆದುಹಾಕ್ತಿರ್ಲಿಲ್ಲ. ಅದಕ್ಕೆ ಅವ್ರ ಮಗಳು ರಿಸರ್ಚಿಗೆ ತುಂಬ ಕೋಆಪ್ರೇಟ್ ಮಾಡ್ತಿದ್ದಾರೆ. ಆಫ್ಕೋರ್ಸ್, ಮಾವ ಒಂದು ವಿಷಯದ ಬಗ್ಗೆ ಇಷ್ಟು ಸೀರಿಯಸ್ ಆಗಿದ್ದಾರೆ ಅಂದರೆ ಅದಕ್ಕೆ ಅತ್ತೆ ಸಹಕರಿಸಲೇಬೇಕು. ಅದಕ್ಕೆ ಅತ್ತೆ 1 ತಿಂಗಳು ಈ ಮನೇಲಿ ಇರೋಕೆ ಒಪ್ಕೊಂಡಿರೋದು. ಇದಕ್ಕೆ ನೀನು ಒಪ್ಕೋಬೇಕು ಅಷ್ಟೆ. ಒಪ್ಕೊಳ್ತೀನಿ. ಅಮ್ಮ ಯಾವತ್ತೂ ಅಪ್ಪಂಗೆ ಅವಮಾನ ಆಗೋ ಥರ ನಡ್ಕೊಂಡಿಲ್ಲ ಅಲ್ವಾ? ನಾವು ಅಷ್ಟೇ ಅತ್ತೆಯಿಂದ ಈ ಪಾಠನ ಕಲಿಬೇಕು. ಏಕೆ? ನಾನು ಯಾವತ್ತು ಅಮ್ಮಂಗೆ ಅವಮಾನ ಆಗೋ ಥರ ನಡ್ಕೊಂಡಿದ್ದೀನಿ? ಬೇಜಾರಾಗಿರ್ಬೋದು, ಆದರೆ ಯಾವತ್ತೂ ಅವ್ರನ್ನ ಇನ್ಸಲ್ಟ್ ಮಾಡಲಿಲ್ಲ. ನಾನು ಅದ್ರ ಬಗ್ಗೆ ಹೇಳಿಲ್ಲ. ಅತ್ತೆ ಮಾವನಿಗೆ ಅಷ್ಟು ಬೆಲೆ ಕೊಡ್ತಾರೆ, ಅಷ್ಟು ಗೌರವ ಕೊಡ್ತಾರೆ ಅಂದಮೇಲೆ ನಾವು ಅದಕ್ಕೆ ಕೈ ಜೋಡಿಸ್ಬೇಕು ತಾನೆ. ನಾನು ಯಾವತ್ತೂ ಹೊರಗಿನವ್ರ ಮುಂದೆ ನಮ್ಮವ್ರನ್ನ ಬಿಟ್ಕೊಟ್ಟಿಲ್ಲ. ಹೌದು, ಇದೇ ಮಾತನ್ನ ನಾವು ಮುಂದೆ ಕೂಡ ಉಳಿಸ್ಕೋಬೇಕು. ಮುಂದೆ ಅಂದ್ರೆ ಈಗ ರೇವಣ್ಣ ಅಂಕಲ್ ಬರ್ತಾರೆ, ಅವ್ರ ಮಗಳು 1 ತಿಂಗಳು ಕಾಲ ಅಬ್ಸರ್ವೇಷನ್ ಮಾಡ್ತಾಳೆ, ರಿಸರ್ಚ್ ಕೂಡ ಮಾಡ್ತಾಳೆ. ಅಂತ ಹೊತ್ತಿನಲ್ಲಿ ನಾವು ಯಾವುದೇ ಜಗಳಗಳಿಗೂ ಅವಕಾಶ ಕೊಡಬಾರ್ದು. ಮನೆಯವರೇ ಜಗಳ ಆಡ್ಕೊಂಡ್ರೆ ಏನ್ ಚೆನ್ನಾಗಿರುತ್ತೆ ಹೇಳು?